ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ನೋಡಿರಿ, ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. 2 ದಿನರೇ ಆಯಿತು, ಸಿಕ್ಕಾಪಟ್ಟಿ ಥಂಡಿ ಐತೆ ನೋಡಿರಿ. ನಮ್ಮ ಬೇಬಿಗೆ ಅದಕ್ಕೋಸ್ಕರ ಈ ರೀತಿ ತಲೆ ಕಟ್ಟೀನಿ, ಸ್ವಲ್ಪ ಬೆಚ್ಚಗಿರ್ಲಿ ಅಂಥೇಳಿ. ಮಧ್ಯಾಹ್ನ ಸ್ವಲ್ಪ ಸ್ವೆಟ್ಟಿಂಗ್ ಇದ್ದಾಗ ಅದನ್ನು ತೆಗೆದುಬಿಟ್ಟಿದ್ನು. ಅವ ಸ್ವಲ್ಪ ಆಟ ಆಡತ್ತಿದ್ದ, ಅವನ್ನ ಆಟ ಆಡಿಸ್ಕೊಂತ ಅವಂಗೆ 2.5 ತಿಂಗಳು ಈಗ ಕಂಪ್ಲೀಟ್ ಆಯ್ತು ನೋಡಿರಿ. ಇನ್ನೇನು 22ಕ್ಕೆ ಅವಂಗೆ 3 ಮಂತ್ಸ್ ಕಂಪ್ಲೀಟ್ ಆಗಿ 4 ಮಂತ್ಸ್ ಸ್ಟಾರ್ಟ್ ಆಗ್ತೈತಿ. ಈಗ ನೋಡಿರಿ, ಇವತ್ತಿನ ವಿಡಿಯೋದಾಗ ನಾನು ನಿಮ್ಮ ಜೊತೆ ಆಳ್ವಿ ಬೀಜದ ಬಗ್ಗೆ ಶೇರ್ ಮಾಡ್ಕೋಬೇಕಂತೇಳಿ ಈ ವಿಡಿಯೋ ಮಾಡತ್ತೀನಿ. ಬರ್ರಿ, ಆಳ್ವಿ ಬೀಜ ಅಂದರೆ ಏನು, ಅದು ಯಾವುದಕ್ಕೆ ಹೆಲ್ಪ್ ಮಾಡ್ತೈತಿ ನೋಡ್ರಿ. ಆಳ್ವಿ ಬೀಜ ಈ ರೀತಿ ಇರ್ತೈತಿ, ಬ್ರೌನ್ ಕಲರ್ ಒಳಗೆ, ಅಂದ್ರೆ ಕಂದು ಕಲರ್, ಚಾಕ್ಲೇಟ್ ಕಲರ್ ಒಳಗೆ ಇರ್ತೈತಿ. ಈ ರೀತಿ ಸಣ್ಣದಾಗಿರ್ತೈತಿ ನೋಡ್ರಿ. ಇದು ನಮ್ಮ ಸೊಂಟ ನೋವಿಗೆ ಮತ್ತು ನಮ್ದು ವೆಯ್ಟ್ ಲಾಸ್ಗೆ ಭಾಳ ಅಂದ್ರೆ ಭಾಳನ ಹೆಲ್ಪ್ ಮಾಡ್ತೈತಿ. ಇದನ್ನು ನಾನು ಕಂಟಿನ್ಯೂಸ್ ಆಗಿ 2 ಮಂತ್ಸ್ ಆಯಿತು. ನಾನು ಬೆಳಗ್ಗೆ ಖಾಲಿ ಹೊಟ್ಟಿಲೆ ಇದನ್ನು ಈ ರೀತಿ 1 ಸ್ಪೂನ್ ತೊಗೊಂಡು ಇದನ್ನು ಸ್ವಲ್ಪ ಬಿಸಿನೀರು ಅಥವಾ ತಣ್ಣೀರೊಳಗೆ ಒಂದು 8 ಅವರ್ಸ್ ನೆನೆಸ್ಬೇಕು ರೀ. 8 ಅವರ್ಸ್ ಯಾಕೆ ನೆನೆಸ್ಬೇಕಪ್ಪ ಅಂದ್ರೆ, ಇದು ನೆನೆದಷ್ಟೇ ಇದ್ರದ್ದು ಇಮ್ಯುನಿಟಿ ಜಾಸ್ತಿ ಮಾಡೋಕೆ ಇದ್ರದ್ದು ಜೆಲ್ಲ ಹೆಲ್ಪ್ ಮಾಡ್ತೈತಿ. ಇದನ್ನು ಈ ರೀತಿ ಸ್ವಲ್ಪ ಬಿಸಿನೀರು ಅಥವಾ ತಣ್ಣೀರು ಹಾಕಿ ಇದನ್ನ ನೆನೆ ಹಾಕ್ಬೇಕು ನೋಡಿರಿ. ಮಾರ್ನಿಂಗ್ ಎದ್ದ ತಕ್ಷಣ ಇದನ್ನು ಒಂದು ಪಾತ್ರೆ ತೊಗೊಂಡು ಕುದಿಸ್ಕೊಂಡು ಕುಡಿಯೋಕೆ ಸ್ಟಾರ್ಟ್ ಮಾಡಬೇಕು. ನಿಮ್ಗೆ ಇದು ಸ್ವಲ್ಪ ಒಗರಾಗಿ ಹತ್ಬೋದು. ಒಗರಾಗಿ ಹತ್ತೋದ್ರಿಂದ ಹತ್ತಬಾರ್ದಂದ್ರೆ ನೀವು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೋಬೋದು. ಬಟ್ ಇದು ಹೆಲ್ತಿಗಂತೂ ತುಂಬ ಬೆನಿಫಿಟ್ಸ್ ಐತ್ರಿ. ವೆಯ್ಟ್ ಲಾಸ್ಗಂತೂ ತುಂಬ ಯೂಸ್ ಐತಿ ಆ್ಯಂಡ್ ಮಜಲ್ ಸ್ಟ್ರಾಂಗ್ ಮಾಡೋಕೆ ಹೆಲ್ಪ್ ಮಾಡ್ತೈತಿ. ಆಳ್ವಿ ಬೀಜ ನೋಡ್ರಿ, ನಮ್ಗೆ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಆಗ್ತೈತಿ. ಈ ಆಳ್ವಿ ಬೀಜದಿಂದ ವೆಯ್ಟ್ ಲಾಸ್ ಯಾವ ರೀತಿ ಆಗ್ತೈತೆ ಅಂದ್ರೆ, ಇದು ಆಳ್ವಿ ಬೀಜ ಮೊದಲ ಹೀಟ್ ಇರೋದ್ರಿಂದ ನಾವು ಬಾಡಿ ನಮ್ದು ಹೀಟ್ ಇರಬೇಕಾಗ್ತೈತಿ ಈ ಡೆಲಿವರಿ ಆದ ಟೈಮ್ ಒಳಗೆ. ಅದಕ್ಕೆ ಇದನ್ನು ಕುಡಿದ್ರೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗ್ತೈತಿ. ಹಂಗೆ ಮಜಲ್ಸ್ ಸ್ಟ್ರಾಂಗ್ ಆಗ್ತಾವೆ ನೋಡ್ರಿ. ಆ ಬಾಡಿ ಪೇಯ್ನ್ ಬರೋಂಗಿಲ್ಲ ನಮ್ಗೆ. ನಾರ್ಮಲ್ ಡೆಲಿವರಿ ಆಗಲಿ ಅಥವಾ ಸೆಕ್ಷನ್ ಆಗಲಿ ಇದರಿಂದ ಬಾಡಿ ಪೇಯ್ನ್ ಬರೋಂಗಿಲ್ಲ. ಆಮೇಲೆ ಬ್ಯಾಕ್ ಪೇಯ್ನ್ ಬರೋಂಗಿಲ್ಲ. ಮಜಲ್ಸ್ ಎಲ್ಲ ಇದರಿಂದ ಸ್ಟ್ರಾಂಗ್ ಆಗ್ತಾವೆ. ಯಾರ ವೆಜಿಟೇರಿಯನ್ ಇರ್ತಾರೆ ನೋಡ್ರಿ, ವೆಜಿಟೇರಿಯನ್ ಇದ್ದವ್ರಿಗೆ ಇದಂತೂ ಸಖತ್ ಹೆಲ್ಪ್ ಆಗ್ತೈತಿ. ಯಾಕಂದ್ರೆ ನಾನ್ ವೆಜಿಟೇರಿಯನ್ ಇದ್ದವ್ರೆ ಇದು ಲೆಗ್ ಸೂಪು, ಈ ಥರ ಮಟನ್ ಸೂಪ, ಈ ರೀತಿ ಎಲ್ಲ ಸೂಪ್ ತೊಗೊಳ್ತಿರ್ತಾರೋ ಅದರಿಂದ ಅವ್ರಿಗೆ ಇಮ್ಯುನಿಟಿ ಜಾಸ್ತಿ ಆಗ್ತಿರ್ತೈತಿ. ಬಟ್ ಇಲ್ಲಿ ನಾವು ಆಫ್ಟರ್ ಡೆಲಿವರಿ ಈ ರೀತಿ ವೆಜಿಟೇರಿಯನ್ ಇದ್ದವರು ಕೆಲವೊಬ್ರು ತಿನ್ನಂಗಿಲ್ಲ, ಸೊ ಮೊಟ್ಟೆ ಕೂಡ ತಿನ್ನಂಗಿಲ್ಲ. ಆ ರೀತಿ ಇದ್ದವ್ರಿಗೆ ಇದು ಹೆಲ್ಪ್ ಆಗ್ತೈತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು.